ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಕೆಲವೊಂದಷ್ಟು ಲೀಗಲ್ ವರ್ಡ್ಸ್ಗಳ ಔಟ್ಲೈನ್ಸನ್ನು ಯಾವ ರೀತಿಯಾಗಿ ಬರ್ಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಆ್ಯಸ್ ರಿಕ್ವೈರ್ಡ್ ಯಾವ ಥರ ಬರೀಬೇಕು? ಆ್ಯಸ್ ರಿಕ್ವೈರ್ಡ್, ಆ್ಯಸ್ ರಿಕ್ವೈರ್ಡ್, ಆ್ಯಸ್ ರಿಕ್ವೈರ್ಡ್. ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಡಿಷ್ನಲ್ ಜಡ್ಜ್ ಯಾವ ಥರ ಬರೀಬೇಕು? ಸಿಂಪಲ್ ಆಗಿ ಅಡಿಷ್ನಲ್ ಜಡ್ಜ್, ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಸ್ ರಿಕ್ವೈರ್ಡ್ ಯಾವ ಥರ ಬರೀಬೇಕು? ಆ್ಯಸ್ ರಿಕ್ವೈರ್ಡ್ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಈಸ್ ರಿಕ್ವೈರ್ಡ್, ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಗೇನೆಸ್ಟ್ ದಿ ಪೆಟಿಷನರ್ ಯಾವ ಥರ ಬರೀಬೇಕು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಗೇನೆಸ್ಟ್ ದಿ ಪೆಟಿಷನರ್ ಕಾಣಿಸ್ತಾ ಇದೆಯಾ? ಅಗೇನೆಸ್ಟ್ ದಿ ಪೆಟಿಷನರ್ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ವುಡ್ ರಿಕ್ವೈರ್ಡ್ ಯಾವ ಥರ? ವುಡ್ ರಿಕ್ವೈರ್ಡ್ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ವುಡ್ ಬಿ ರಿಕ್ವೈರ್ಡ್ ಯಾವ ಥರ ಬರೀಬೇಕು ನೋಡೋಣ ಈಗ. ನೆಕ್ಸ್ಟ್ ವುಡ್ ಬಿ ರಿಕ್ವೈರ್ಡ್ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಆಸ್ ಬೀನ್ ಮೆನ್ಷನ್ಡ್ ಯಾವ ಥರ ಬರೀಬೇಕು? ಆಸ್ ಬೀನ್ ಮೆನ್ಷನ್ಡ್ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತಾ. ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಥವಾ ಕಂಡೀಷನ್ಸ್ ಯಾವ ಥರ ಬರಬೇಕು? ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಯಾವ ಥರ ಬರ್ಕೋಬೇಕು ನಾವು ಔಟ್ಲೈನ್ಸನ್ನು? ಲೀಗಲ್ ಸರ್ವಿಸ್ ಕಮಿಟಿ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸಕ್ಸೆಷನ್ ಯಾವ ಥರ ಬರೀಬೇಕು? ಸಕ್ಸೆಷನ್ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ ದ ಪ್ರೆಸೆಂಟ್ ಕೇಸ್ ಯಾವ ಥರ ಬರೀಬೇಕು? ನೆಕ್ಸ್ಟ್ ಇನ್ ದ ಪ್ರೆಸೆಂಟ್ ಕೇಸ್ ಈ ಥರ ಫಾಸ್ಟಾಗಿ ಪ್ರಾಕ್ಟೀಸ್ ಮಾಡಿರಿ, ಸ್ಲೋ ಆಗಿ ಮಾಡೋಕೆ ಹೋಗ್ಬೇಡ್ರಿ. ನಿಮಗೆ ಡಿಕ್ಟೇಷನ್ ಟೈಮಲ್ಲಿ ಕೂಡ ಸ್ಲೋ ಆಗ್ತಾ ಹೋಗುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಫಾಸ್ಟಾಗಿ ನೀವೇನು ಮಾಡಬೇಕಾಗುತ್ತಾ? ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೈಯರ್ ದೆನ್ ಯಾವ ಥರ ಬರೀಬೇಕು? ಹೈಯರ್ ದೆನ್ ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಗ ಅಪ್ರಿಷಿಯೇಷನ್ ಯಾವ ಥರ ಬರ್ಕೋತೀರಿ? ಅಪ್ರಿಷಿಯೇಷನ್
ಅಪ್ರಿಷಿಯೇಷನ್ ಅಂತಂದೇಳಿ ಯಾವ ಥರ ಬರ್ಕೋಬೇಕು ಅನ್ನೋದನ್ನು ಇವಾಗ ನೋಡ್ಕೊಂಡ್ರಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವ ಥರ ಬರೀತೀರಿ? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವ ಥರ ಬರೀತೀರಿ? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈ ಥರ ನೀವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈ ಥರ ನೀವು ಫಾಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೇಯರ್ ಟು ದಿ ಯಾವ ಥರ ಬರೀತೀರಿ? ಪ್ರೇಯರ್ ಟು ದಿ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ರಿವ್ಯೂ ಯಾವ ಥರ ಬರೀತೀರಿ? ಔಟ್ಲೈನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವ ರೀತಿಯಾಗಿ ಬರ್ಕೊಳ್ತೀರ ಅನ್ನೋದು. ರಿವ್ಯೂ ಫಾಸ್ಟ್ ಪ್ರಾಕ್ಟೀಸ್ ಮಾಡ್ರಿ ಯಾವಾಗಲೂ. ನೆಕ್ಸ್ಟ್ ಕಂಟಿನ್ಯೂ ಯಾವ ಥರ ಬರ್ಕೊಳ್ತೀರಿ? ಕಂಟಿನ್ಯೂ ಅನ್ನೋದನ್ನ ಕಂಟಿನ್ಯೂ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಲೀಗಲ್ ಅಥಾರಿಟಿ ಯಾವ ಥರ ಬರ್ಕೊಳ್ತೀರಿ? ನೋಡ್ಕೊಳ್ಳಿ. ಲೀಗಲ್ ಅಥಾರಿಟಿ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗೆ ಕೆಲವೊಂದಷ್ಟು PDF ಮತ್ತು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ಗಳು ಹಾಗೆ ರಿಪೋರ್ಟ್ಸು ಹಾಗೆ ಡಿಫಿಕಲ್ಟ್ ವರ್ಡ್ಸ್ಗಳು ಆಮೇಲೆ ಶಾರ್ಟ್ಕಟ್ ಇನ್ನಿತರ ಇನ್ಫಾರ್ಮೇಷನ್ಗಳನ್ನು ಒಂದು PDF ಮಾಡಿದ್ದೀನಿ. ಆ ಒಂದು PDF ಅನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ 7760503084ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮೂಲಕ ನೀವು ಈ ಒಂದು PDF ಅನ್ನು ನೀವು ಪಡ್ಕೊಳ್ಬಹುದು. ಇಲ್ಲಿ ಫೋನ್ ಕಾಲ್ಸ್ಗೆ ಅಲೋ ಇಲ್ಲ. ಓನ್ಲಿ PDFಗೋಸ್ಕರ ನೀವು ಮೆಸೇಜ್ ಮಾಡಬೇಕು. ಮೆಸೇಜ್ ಮಾಡಿ ನೀವು PDF ಅನ್ನು ಪಡ್ಕೊಳ್ಬೋದು. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಇದು ಕ್ಲಾಸ್ 4 ಆಗಿರುತ್ತೆ. ಎಲ್ಲರಿಗೂ ಕೂಡ ಗುಡ್ ಲಕ್. ಧನ್ಯವಾದಗಳು.